ಎಸ್ಪಾಸ್ ಸ್ಪಿರಿಟ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಸಾಫ್ಟ್ ಸ್ಕಿಲ್ಸ್. ಜೀವನ ಜ್ಯೋತಿ 50% ಆಫರ್ ಮತ್ತು ಮಹಿಳೆಯರಿಗೆ ವಿಶೇಷ 60% ರಿಯಾಯಿತಿ. ದಿನಾಂಕ 31/8/2018 ಮಾತ್ರ. ನಮ್ಮ ವಿಳಾಸ ಅಲ್ಫಾ ಪ್ಲಾಜಾ 2ನೇ ಮಹಡಿ, ಹಳೆ ಸಿಎಂಸಿ ಎದುರಿಗೆ, ಗಾಂಧಿ ಚೌಕ್, ವಿಜಯಪುರ. ದೂರವಾಣಿ ಸಂಖ್ಯೆ 9035245900 ಮತ್ತು 9148734847. स्वागत है आपका बी न्यूज नेशन में। मैं हूं आबिद हुसैन शेख। देश की नागरिकता देने में केंद्र सरकार सियासत ना करे। आसाम में 40 लाख लोगों को 40 साल के बाद भी देश की नागरिकता क्यों नहीं दी जा रही है? राष्ट्रीय नागरिकता रजिस्टर एनआरसी के मामले में 1200 करोड़ के खर्च पर देश की नागरिकता देने का काम शुरू किया था। अब एनआरसी की अंतिम फहरिस्त में आसाम के 40 लाख नागरिकों का नाम दाखिल न करके इनको फिर से वंचित रखकर शरणार्थियों की तरह रहने पर मजबूर करने का कड़ा विरोध करते हुए सोशलिस्ट यूनिटी सेंटर ऑफ इंडिया कम्युनिस्ट बीजापुर जिला समिति के पदाधिकारियों ने जिला अधिकारी दफ्तर पहुंचकर आसाम के 40 लाख नागरिकों को इनका अधिकार देने की गुहार लगाई। ಜನಸಾಮಾನ್ಯರ ಕೈ ಸೇರಿಸಿ ಸರ್ಕಾರಕ್ಕೆ ಧಿಕ್ಕಾರ. ಕಮ್ಯುನಿಸ್ಟ್ ಪಕ್ಷದ ಕೇಂದ್ರ ಸಮಿತಿಯ ಕರೆ ಮೇರೆಗೆ ಎನ್ಆರ್ಸಿ ಪದ್ಧತಿಯನ್ನು ರದ್ದುಗೊಳಿಸಿ ಬಿಜೆಪಿ ಫ್ಯಾಸಿಸ್ಟ್ ನೀತಿಯನ್ನು ಒತ್ತೋಡಿಸಿ. ಕೇಂದ್ರ ಸರ್ಕಾರ ಇವತ್ತು ಚುನಾವಣೆ ಬರ್ತಾ ಇದೆ. 2019 ಚುನಾವಣೆ, ಲೋಕಸಭಾ ಚುನಾವಣೆಗೆ ತಯಾರಿಯಾಗಿ ಹಿಂದೂ ಮತಗಳನ್ನು ಸಂಗ್ರಹ ಮಾಡಿಕೊಳ್ಳುವುದಕ್ಕೋಸ್ಕರ ಮುಸ್ಲಿಮರ ವಿರುದ್ಧ ಒಂದು ಪಿತೂರಿ ನಡೆಸುವುದು. ಇವತ್ತು ಅಮಿತ್ ಶಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಇರ್ತಾರೆ ಲೋಕಸಭೆಯಲ್ಲಿ. ಇವಾಗಲೂ ಇವ್ರ ಕೈಲಿ ಸಾಧ್ಯ ಆಗ್ತದ? ಇದು ಯಾವ ಮಾನವೀಯ ನೆಲೆ? 40 ಲಕ್ಷ ಜನಗಳನ್ನ ಈ ದೇಶದಿಂದ ನೀವು ಹೊರಹಾಕ್ಲಿಕ್ಕೆ ನಿಮ್ಮಲ್ಲಿ ಶಕ್ತಿ ಇದನ್ನ ಧೋರಣೆ ಆಗಿದೆ ಬಿಜೆಪಿ ಸರ್ಕಾರದ್ದು. ಇದನ್ನ ನಾವು ಖಂಡಿತ ಖಂಡಿಸಲೇಬೇಕಾಗಿದೆ. ಇವತ್ತು ಅಲ್ಪಸಂಖ್ಯಾತರಾಗಿರ್ಬೋದು ಅಥವಾ ಭಾಷಾ ಅಲ್ಪಸಂಖ್ಯಾತರಿರ್ಬೋದು, ಅವರ ಮಧ್ಯದಲ್ಲಿ ಕಲಬೆಯನ್ನು ಸೃಷ್ಟಿಸಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಈ ಹಿಂದೆ ಕಾಂಗ್ರೆಸ್ ಕೂಡ ಇದೇ ಕೆಲಸ ಮಾಡಿದರೆ ಅಧಿಕಾರದಲ್ಲಿದ್ದಾಗ. ಅದೇ ರೀತಿ ಆಸಾಂ ಗಣ ಪರಿಷತ್ ಏನು ಅಧಿಕಾರಕ್ಕೆ ಬಂದಿದ್ರು ಆಸಾಂನಲ್ಲಿ, ಅವರು ಕೂಡ ಅದೇ ಕೆಲಸ ಮಾಡಿದರೆ. ಅದೇ ರೀತಿ ಇವತ್ತ ಆಸಾಂ ಗಣ ಪರಿಷತ್ ಜೊತೆಯಲ್ಲಿ ಕೈ ಜೋಡಿಸಿರುವಂತಹ ಬಿಜೆಪಿ ಕೇಂದ್ರ ಸರ್ಕಾರ ಆಗಲಿ ಅಥವಾ ಆಸಾಂನಲ್ಲಿ ಆಗಲಿ ಸ್ನೇಹಿತರೆ, ಇವತ್ತಿನ ದಿವಸ ದೇಶದಾದ್ಯಂತ ಈ ಒಂದು ಕೇಂದ್ರ ಸರ್ಕಾರ ತಂದಿರುವಂಥ ಪೌರತ್ವ ಪುನರ್ ಪರಿಶೀಲನೆ ಏನಿದೆ ಆಸಾಂನಲ್ಲಿ, ಅದನ್ನು ವಿರೋಧಿಸಿಬಿಟ್ಟು ಎಡಪಕ್ಷಗಳಿಂದ ಮುಖ್ಯವಾಗಿ ನಮ್ಮ ಪಕ್ಷ SUC ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷ ಮತ್ತು CPI ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇವತ್ತು ಬಿಜಾಪುರನಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಅಂದರೆ ಆಸಾಂನಲ್ಲಿ ಪೌರತ್ವ ಪುನರ್ ಪರಿಶೀಲನೆ ಅನ್ನುವಂಥ ಹೆಸರಿನಲ್ಲಿ ಅವರು ಸರ್ವೆ ಮಾಡಿದಾಗ ಕಳೆದ ಜುಲೈ 30ರಷ್ಟೊತ್ತಿಗೆ ಸುಮಾರು 40 ಲಕ್ಷ ಜನ ಪೌರತ್ವವನ್ನು ಪಡ್ಕೊಳ್ಳಾರದೆ ನಿರಾಶ್ರಿತರಾಗಿದ್ದಾರೆ. ಇದರ ಹಿಂದೆ ಕೇಂದ್ರ ಸರ್ಕಾರದ ಕುತಂತ್ರ ಇದೆ. ಆಸಾಂ ಬಿಜೆಪಿ ಮತ್ತು ಕೇಂದ್ರದಲ್ಲಿರುವಂಥ ಬಿಜೆಪಿ ಸರ್ಕಾರಗಳು ಚುನಾವಣೆ ಬರ್ತಾ ಇರೋದ್ರಿಂದ 2019 ಲೋಕಸಭೆ ಚುನಾವಣೆಯಲ್ಲಿ ಗಮನದಲ್ಲಿಟ್ಟುಕೊಂಡು ಅವರು ಈ ಒಂದು ಪೌರತ್ವ ವಿಷಯವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ಈ ಕಳೆದ 1971 ಮುಂಚೆ ಇರುವಂಥವ್ರು ಮಾತ್ರನೇ ಪೌರತ್ವ ಪಡ್ಕೊಳ್ಬೇಕನ್ನುವಂಥ ನಿಯಮ ಏನು ತಂದಿದ್ದಾರೆ, ಇದು ಅತ್ಯಂತ ಜನವಿರೋಧಿಯಾಗಿದೆ ಹಾಗೂ ನಾಗರಿಕ ಮೌಲ್ಯಗಳ ವಿರೋಧಿಯಾಗಿದೆ. ಇವತ್ತು ಅಲ್ಲಿರುವಂಥ ಜನರು ಕಡು ಬಡವರಾಗಿದ್ದಾರೆ. ಅವ್ರು ಯಾವುದೇ ಸ್ವಂತ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಕೇವಲ ದುಡ್ಕೊಂಡು ಜೀವನ ಮಾಡುವಂಥವ್ರು ಅಲೆಮಾರಿಗಳಿದ್ದಾರೆ ಎಷ್ಟೋ ಜನ. ಅವರಿಗೆ ನ್ಯಾಯಯುತವಾಗಿ ಪೌರತ್ವವನ್ನು ಕೊಡಬೇಕಾಗಿರೋದು ಈ ದೇಶದ ಕೇಂದ್ರ ಸರ್ಕಾರದ ಜವಾಬ್ದಾರಿ ಹಾಗೂ ಆಸಾಂ ಸರ್ಕಾರದ ಜವಾಬ್ದಾರಿ. ಅದನ್ನು ಬಿಟ್ಟು ಅವರನ್ನು ಬೀದಿ ಪಾಲು ಮಾಡುವಂಥ ಕೆಲಸ ದೇಶದ್ರೋಹದ ಕೆಲಸ ಹಾಗೂ ಫ್ಯಾಶಿವಾದಿ ಧೋರಣೆ ಆಗಿದೆ. ಚುನಾವಣೆ ಉದ್ದೇಶದಿಂದ ಇದನ್ನು ಬಿಜೆಪಿ ಮಾಡ್ತಾ ಇದೆ. ಹಿಂದೆ ಕಾಂಗ್ರೆಸ್ ಕೂಡ ಇದೇ ಕೆಲಸವನ್ನು ಮಾಡಿದೆ. ಆದ್ದರಿಂದ ಕೂಡಲೇ ಕೇಂದ್ರ ಸರ್ಕಾರ 40 ಲಕ್ಷ ಜನಗಳಿಗೆ ಪೌರತ್ವವನ್ನು ನೀಡಿ ಅವರು ನಮ್ಮ ದೇಶದ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ನನ್ನ ಹೆಸರು ಬಿ ಭಗವಾನ್ ರೆಡ್ಡಿ, SUC ಜಿಲ್ಲಾ ಕಾರ್ಯದರ್ಶಿ, ಬಿಜಾಪುರ.
ಅಸ್ಸಾಂನ ಏನು ನಿರಾಶ್ರಿತರದಾರ ಇವತ್ತು 4 ಲಕ್ಷ ಜನಸಂಖ್ಯೆಗೆ ಇವತ್ತು ಅವರಿಗೆ ಸರಿಯಾದಂಥ ತನಿಖೆ ಭರವಸೆ ನೀಡಬೇಕು ಕೇಂದ್ರ ಸರ್ಕಾರ. ಇಂಥ ಭಾಷಾ ಅಲ್ಪಸಂಖ್ಯಾತರ ಮಗ ಇವತ್ತು ಅವ್ರನ್ನ ನಿರಾಶ್ರಿತರ ಹೆಸರಿನಲ್ಲಿ ಹೊರದುಡೋದು, ಅವ್ರಿಗೆ ಪರತ್ವ ನಿರಾಕರಣೆಗೊಳಿಸೋದು ಇದು ಸರಿಯಲ್ಲ. ಇದು ಪ್ಯಾಶಿವಾದಿ ಧೋರಣೆ. ಇಡೀ ಭಾರತದ ಪ್ರಜೆ ತಕ್ಕಂಥ ಸ್ವಾತಂತ್ರ್ಯ ಹಕ್ಕುಗಳು ಅವರಿಗೆ ಸಲ್ಲಬೇಕು. ಇವತ್ತು ಆಸಾಂನ ಅಭಿವೃದ್ಧಿ ಪಡಿಸಬೇಕು, ಅಲ್ಲಿಯ ಜನಗಳಿಗೆ ಸೂಕ್ತವಾದಂಥ ಸೌಲಭ್ಯಗಳನ್ನು ಒದಗಿಸಬೇಕಂತ ನಾವು ಇವತ್ತು ಒತ್ತಾಯಿಸ್ತಾ ಇದ್ದೀವಿ. ಇಲ್ಲಿ SUCI और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।